ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯುಧ ಪರವಾನಗಿಗಳ ನವೀಕರಣ ಹಾಗೂ ಹೊಸ ಪರವಾನಗಿ ಅರ್ಜಿಗಳನ್ನು ಕಳೆದ ಕೆಲವು ತಿಂಗಳಿನಿಂದ ಯಾವುದೇ ಸಕಾರಣವಿಲ್ಲದೆ ತಿರಸ್ಕರಿಸಲಾಗುತ್ತಿದೆ ಎಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೋವಿ ಪರವಾನಗಿದಾರರು ಹಾಗೂ ಪರವಾನಗಿ ಅರ್ಜಿದಾರರ ಬಳಕೆದಾರರ ವೇದಿಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಸುಳ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೇದಿಕೆಯ ಸಂಚಾಲಕ ಜಯಪ್ರಸಾದ್ ಜೋಶಿ ಅವರು 2025ರ ಮೇ ತಿಂಗಳವರೆಗೆ ಸುಗಮವಾಗಿ ನಡೆಯುತ್ತಿದ್ದ ಆಯುಧ ಪರವಾನಗಿ ನವೀಕರಣ ಹಾಗೂ ಮಂಜೂರಾತಿ ಪ್ರಕ್ರಿಯೆ ಜೂನ್ 2025ರಿಂದ ಏಕಾಏಕಿ ನಿಲ್ಲಿಸಲಾಗಿದೆ. ಯಾವುದೇ ಹೊಸ ಕಾನೂನು ಅಥವಾ ನಿಯಮ ಬದಲಾವಣೆಯಾಗದೇ ಇದ್ರೂ ದಶಕಗಳಿಂದ ಚಾಲ್ತಿಯಲ್ಲಿರುವ ಕಾನೂನುಬದ್ಧ ಪರವಾನಗಿಯನ್ನ ನಿಯಮಬಾಹಿರ ನೆಪಗಳ ಮೂಲಕ ಸರಸಗಟಾಗಿ ತಿರಸ್ಕರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಈ ಅನ್ಯಾಯದ ವಿರುದ್ಧ ಹಂತ ಹಂತವಾಗಿ ಹೋರಾಟ ನಡೆಸಲಾಗುವುದು. ಮೊದಲ ಹಂತವಾಗಿ ಜನಜಾಗೃತಿ, ನಂತರ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ, ಅಗತ್ಯವಿದ್ದರೆ ಸಾಮೂಹಿಕವಾಗಿ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ವೇದಿಕೆ ಎಚ್ಚರಿಕೆ ನೀಡಿದೆ. ತಕ್ಷಣವೇ ಪರವಾನಗಿ ಮಂಜೂರಾತಿ ಮತ್ತು ನವೀಕರಣ ಪ್ರಕ್ರಿಯೆಯನ್ನು ಕಾನೂನು ಚೌಕಟ್ಟಿನೊಳಗೆ ಪುನರಾರಂಭಿಸಬೇಕು ಎಂದು ವೇದಿಕೆ ಆಗ್ರಹಿಸಿದೆ. ಒಗ್ಗಟ್ಟಾಗಬೇಕು ಎಂದು ಕರೆ ನೀಡುತ್ತೇವೆ. ನನ್ನ ಲೈಸೆನ್ಸ್ ಇನ್ನು ರಿನ್ಯೂವಲ್ಗೆ ಸಮಯ ಉಂಟು, ನನಗೆ ತಾಲೂಕು ಲೈಸೆನ್ಸ್ ಆದ್ದರಿಂದ ಸಮಸ್ಯೆ ಇಲ್ಲ ಎಂದು ಯಾರೂ ನಿಶ್ಚಿಂತೆಯಿಂದಿರಲು ಸಾಧ್ಯವಿಲ್ಲ. ಎಲ್ಲರಿಗೂ ಇದು ಒಂದು ದಿನ ಅನ್ವಯವಾಗುತ್ತದೆ ಎಂದು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ಪರವಾನಗಿದಾರರು ಯಾರೂ ಇಲ್ಲದೆ ನಮ್ಮ ಹಳೆಯ ಆಯುಧವನ್ನು ಕೊಳ್ಳಲು ಗಿರಾಕಿ ಕೂಡ ಇಲ್ಲ ಎಂದಾಗಬಹುದು. ನಮ್ಮಲ್ಲಿ ಆಯುಧವಿಲ್ಲದಿದ್ದರೆ ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲದೆ ಆಯುಧವಿಲ್ಲದಿರುವ ವಿಷಯ ಜನಜನಿತವಾದಾಗ ಮನೆ ಮನೆಗಳಿಂದ ದರೋಡೆಕಾರರು ದೋಚುವ ಸಂಭವವಿದೆ. ಆಯುಧವಿಲ್ಲದಿದ್ದರೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಹಾನಿಗಳಿವೆ. ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ನಾವು ಪ್ರಥಮ ಹಂತವಾಗಿ ಪತ್ರಿಕಾಗೋಷ್ಠಿಯ ಮೂಲಕ ಜನಜಾಗೃತಿಯನ್ನು ಹಮ್ಮಿಕೊಂಡದ್ದಾಗಿದೆ. ಎರಡನೇ ಹಂತವಾಗಿ ಸರ್ಕಾರ ಜನಪ್ರತಿನಿಧಿಗಳಿಗೆ ಮನವಿ ನೀಡಿ ಹಕ್ಕೊತ್ತಾಯ ಸಲ್ಲಿಸಿ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೈಸೆನ್ಸ್ ಪ್ರಾಧಿಕಾರ ಎಷ್ಟೋ ವರ್ಷಗಳಿಂದ ಚಾಲ್ತಿಯಲ್ಲಿರುವ ಆಯುಧ ಹೇಳಿದರೆ ಕೋವಿ ಮತ್ತು ರಿವಾಲ್ವರ್ ಇತ್ಯಾದಿ ಪರವಾನಗಿಗಳ ನವೀಕರಣ ಅರ್ಜಿಗಳು ಮತ್ತು ಹೊಸ ಆಯುಧ ಪರವಾನಗಿ ಮಂಜೂರಾತಿ ಅರ್ಜಿಗಳನ್ನು ಕೆಲವು ತಿಂಗಳಿನಿಂದ ಈಚೆಗೆ ಸಕಾರಣವಿಲ್ಲದೆ ನಿಯಮಬಾಹಿರವಾಗಿ ಕೇವಲ ನೆಪಗಳಿಂದ ಸಾರಾಸಾಗಿಟ್ಟು ತಿರಸ್ಕರಿಸಿಕೊಳ್ಳುತ್ತಿದ್ದು, ಇದರಿಂದ ಅವಶ್ಯಕ ಪರವಾನಗಿದಾರರಿಗೆ ಅನ್ಯಾಯ ಮತ್ತು ಅಪಾರ ಹಾನಿಯಾಗುತ್ತಿದ್ದು, ಈಗರಿಗೆ ಮಾಧ್ಯಮಗಳ ಮೂಲಕ ತಲುಪಿಸಿ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ಸಹಕರಿಸುವರೇ ನಾವು ಕೋರುತ್ತಾ, ಈ ಪರಿಸರ ಕಾಲದಿಂದಲೂ ಕೃಷಿ ಮತ್ತು ಆತ್ಮರಕ್ಷಣೆಗೆ ಆಡಳಿತದಿಂದ ಸೂಕ್ತ ಪರವಾನಗಿ ಹೊಂದಿರುತ್ತಾರೆ. ಇದು ಕಾಲಕಾಲಕ್ಕೆ ಕ್ರಿಮಿನಲ್ ಕೇಸು ರಹಿತರಿಗೆ ಸುಗಮವಾಗಿ ನವೀಕರಣಗೊಳ್ಳುತ್ತಿತ್ತು. ಅಲ್ಲದೆ ಪರವಾನಗಿದಾರರಿಗೆ ವಯಸ್ಸಾದಲ್ಲಿ ಮೃತಪಟ್ಟಿ ಸಲ್ಲಿಸಿದಲ್ಲಿ ವರ್ಗಾವಣೆಯಾಗುತ್ತಿತ್ತು. ಇನ್ನು ಕೆಲವರು ಹೊಸ ಪರವಾನಗಿಗೆ ಅರ್ಜಿ ಸಲ್ಲಿಸಿ ಮಂಜೂರಾಗಿ ಆಯುಧಗಳನ್ನು ಹೊಂದುತ್ತಿದ್ದರು. ಇಂತಹ ಸುಗಮವಾದ ವ್ಯವಸ್ಥೆ 2025ರ ಮೇ ತಿಂಗಳವರೆಗೆ ಹೇಳಿದರೆ ಒಂದು 4 ತಿಂಗಳ ಮೊದಲವರೆಗೆ ಎಲ್ಲ ಸರಿ ಇತ್ತು, ರೂಢಿಯಿಂದ ನಡೆದು ಬರುತ್ತಿತ್ತು. ಜೂನ್ 2025ರಿಂದ ಈ ಕುರಿತು ಯಾವುದೇ ಕಾನೂನು ನಿಯಮ ಬದಲಾಗದಿದ್ದರು. ಮೊದಲಿನ ಹಾಗೆ ಕಾನೂನು ಉಂಟು. ಆದರೂ ನಮ್ಮ ದಕ್ಷಿಣ ಕನ್ನಡ ಲೈಸೆನ್ಸಿಂಗ್ ವ್ಯವಸ್ಥೆ ಎಲ್ಲ ಅರ್ಜಿಗಳನ್ನು ಹೇಳಿದರೆ ರಿನ್ಯೂವಲ್ ಮತ್ತು ಹೊಸ ಕೋವಿಗೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಿ ಪರವಾನಗಿದಾರರನ್ನು ದಮನಿಸುತ್ತಿದ್ದು, ಹೀಗೆ ಮುಂದುವರಿದಲ್ಲಿ ನಮ್ಮ ಜಿಲ್ಲೆ ಪರವಾನಗಿ ಇರುವ ಆಯುಧಗಳಿಲ್ಲದ ಜಿಲ್ಲೆಯಾಗಲಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಸುದ್ದಿಗೋಷ್ಠಿಯಲ್ಲಿ ನೋಟರಿ ನ್ಯಾಯವಾದಿ ಸುಬ್ರಾಯ ಭಟ್, ಶರತ್ ಭಟ್, ಈಶ್ವರ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.